ಕೋಟಿ ಗಬ್ಬ ಹುಲ್ಲು ಸೋಲೆ ಕಾಣದ ಸರಗ ವೀರನಗೌಡ, ನಾನೊಬ್ಬ ಪೊಲೀಸ್ ಪಾಟೀಲ್ ವೀರನಗೌಡ. ದೇಸಾಯಿ ಅವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ಜಲದಂಕ ಮಲ್ಲನೆನಿಸಿಕೊಂಡ ವೀರ ವೀರ ಛಲಗಾರನ ವಂಶದ ಮಗನೆಂದರೆ ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನೇ ಎತ್ತಿ ಹಿಡಿದುಕೊಂಡು ನಡೆಸಿಕೊಂಡು ಬರುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಕುಣ್ಣಿಯೂ ಇಲ್ಲ ಈ ನನಗೆ. ಧರ್ಮರಾಜ್, ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟೇ ಧರ್ಮ ಪಾಠವನ್ನು ಹೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡ್ರು ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಮುಂದೆ ನಿನ್ನನ್ನು ಹಳಸಿದ ಅಂಬಲಿಯ ಮುಂದೆ ಕೈಯೊಡ್ಡಿ ನಿಲ್ಲುವ ಹಾಗೆ ಮಾಡದಿದ್ದರೆ ನಾನು MLA ಪೊಲೀಸ್ ಪಾಟೀಲ್ ವೀರನಗೌಡನೇ ಅಲ್ಲ. ಧರ್ಮರಾಜ್, ವಿಮಾನ ನಿಲ್ದಾಣದ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ನೀನು ಕೂಡ ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ಅವನಿಂದಲೇ ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ನೆಚ್ಚಿಕೊಂಡಿರುವ ಆ ಭೂಮಿಯನ್ನು ವಶಪಡಿಸಿಕೊಂಡು ನಾನೇ ಈ ನಾಡಿನ ಚಕ್ರೇಶ್ವರನೆನಿಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ತಿಳಿ. ಮಾಂತ್ರಿಕ, ಅದೇನೆಂದು ಬೇಗ ಹೇಳಿ ಗೌಡ್ರೆ. ನಮ್ಮ ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಜಾಗೆಯನ್ನು ವಶಪಡಿಸಿಕೊಳ್ಳಲು ಆ ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಆ ಭೂಮಿ ಕೊಡಲು ಯಾರ್ಯಾರು ಒಪ್ಪಿದರು, ಯಾರ್ಯಾರು ಕೊಡಲಿಕ್ಕೆ ಒಪ್ಪಲಿಲ್ಲ, ಅದರ ಮಾಹಿತಿ ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಕೊಡ್ತೀವಿ ಹೊರತು ಭೂಮಿ ಕೊಡುವುದಿಲ್ಲವೆಂದು ಗದ್ದಲ ಮಾಡಿದರು ಗೌಡ್ರೆ. ಆ ಗದ್ದಲದಲ್ಲಿ ಸಂಗ್ರಹ ಮಾಡುವುದು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದೇ ಇರುವುದನ್ನು ಸಾಧಿಸಿ ತೋರಿಸುವಂಗ ನಿಜವಾದ ಗಂಡಸು ಅಂತಾರ. ಆದ್ರೆ ನೀನೇನ್ ಕೆಲಸ ಮಾಡಿದ್ದೀಯೋ ಮುಟ್ಟಾಳ. ಈ ಗೌಡ್ರ ಬಲಗೈ ಬಂಟ ಅಂದ್ರೆ ಹೆಂಗಿರ್ಬೇಕು? ಎಂಟಾಳಿನ ಶಕ್ತಿಯ ಬಂಟನಾಗಿರ್ಬೇಕು. ಆ ಶಕ್ತಿಗಿಂತ ಶಕುನಿಯ ಯುಕ್ತಿ ಪ್ರಯೋಗಿಸಿ ಕೆಲಸ ಮುಗಿಸ್ಬೇಕು. ಏ ಸೀತಾಪತಿ, ನಂದನ್ರಿ ಪಾಳೆ. ಈಗ ರೇಷನ್ಗೆ ಅಡ್ಡಾಡಿ ದಿನ ನಿಂತರು ಪಾಳೆ ಬರಂಗಿಲ್ಲ. ಮಾತು ಕುಂದರ್ಲಾರ್ದ ಪಟ್ನ ಬರ್ತಾವ ನೋಡ್ರಿ. ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಾರು ಪತ್ರ ತಯಾರಿಸಿದ್ದೀಯೋ ಆ ಭೂಮಿ ಕೊಡಲು ಒಪ್ಪಿದವರೆಷ್ಟು, ಒಪ್ಪದೇ ಇರುವವರೆಷ್ಟು? ಮಾಡ್ಕೊಂಡ್ ಬಂದನ್ರಿ ಅಪ್ಪ, ಎಲ್ಲ ಬರಬರಿ ಮಾಡ್ಕೊಂಡ್ ಬಂದನಿ. ರೂಪಾಯಿದಾಗ 12ನೇ ಭಾಗ ಹ್ಞೂ ಅಂದ್ರಿ. ಇನ್ನು 4ನೇ ಭಾಗ ನೋಡಿರ್ತಾನ ಅವ್ರು ಯಾವತ್ತಿದ್ರು ನಿಮ್ಗೆ ನಿರೋಧ್ರಿ, ಇದು ವಿರೋಧ್ರಿ, ವಿರೋಧ ಗೌಡ್ರ. ಆದರೆ ಎಂಬ ಪಸರದ ಮಾತೇಕೆ ಸೀತಾಪತಿ?
ಅದೇನೆಂದು ಬೇಗ ಹೇಳು. ಈ ಅಡ್ಡಿಗೆ ಕಾರಣರಾದವರ ತಲೆ ತಲೆ ತಲೆಯನ್ನೇ ತೆಗಿಸ್ಬಿಡ್ತೀನಿ. ತಲೆ ತಲೆ ಅಷ್ಟೇ ಏಕೆ ಗೌಡ್ರೆ, ಈ ಮಾಂತ್ರಿಕನ ಯಂತ್ರದಲ್ಲಿ ಅವನೆಷ್ಟೇ ಅಂತರದಿಂದ ಕುಣಿದರು ಅವರನ್ನು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ. ನಾನೇ ಬಲ್ಲಿದವನೆಂದು ತಿಳಿದು ಅವನು ಹಕ್ಕಿ ತರ ಎಷ್ಟೇ ಮೇಲೆ ಹಾರಿ ಹೋದರು ನಾ ರೆಕ್ಕೆ ಬಲಿತ ಗರುಡನಾಗಿ ಹೋಗಿ ಆತನ ತಲೆ ತಂದು ಒಪ್ಪಿಸ್ತೇನೆ. ಕರೆಕ್ಟ್. ಈ ಪೊಲೀಸ್ ಪಾಟೀಲನಿಗೆ ಆ ನೆಲ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಅದನ್ನು ನೀನು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸೌಕಾರ, ಸಾಧ್ಯವಿಲ್ಲ. ನೀನು MLA ಇದ್ದೇನೆಂದು ಆ ರೈತರ ಭೂಮಿಯನ್ನು ನಿನ್ನ ಕೈಲಿ ಕಿತ್ಕೊಳ್ಳಕ್ಕೂ ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ನೀನಷ್ಟೇ ನಿನ್ನ ಕುತಂತ್ರದಿಂದ ಈ ಚಿಲ್ಲೆಗಳ ಕೈಲಿ ಕಿರುಕುಳ ಕೊಡಿಸಿದ್ರು ಕೂಡ ಅದಕ್ಕೆ ಹೆದರುವ ಹೇಡಿಯಲ್ಲ. ಈ ರೈತರ ಭೂಮಿಯನ್ನು ನಿನ್ನ ಕೈಲಿ ಕಿತ್ಕೊಳ್ಳಕ್ಕೂ ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಅಪ್ಪನಿಗೂ ಸಾಧ್ಯವಿಲ್ಲ. ನನಗೆ ಯಾಚಾರ ಅದು ಈ ವೀರಾದಿ ವೀರ MLA ಪೊಲೀಸ್ ಪಾಟೀಲ್ ವೀರನಗೌಡನಿಗೆ. ಮಿಸ್ಟರ್ ಬೀರ, ನಾನು ಯಾರು ಎಂತವನು ಎಂಬುದನ್ನು ಅರಿಯದೆ ನೀ ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ಯಮನ ದಾರಿ ಹಿಡಿಸಿ ಬಿಡುತ್ತೇನೆ. ನೀರು ಎಚ್ಚರ. ನರಕೇಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು ಎಂತವನೆಂದು ನೀನು ಅರಿಯಬೇಕು. ನಂತರ ಮಾತಾಡಿದ್ರೆ ಈ ಕುರಿ ಬಲ್ಲಿದ ಟಗರಾಗಿ ನಿನ್ನ ಗುದ್ದಿ ಕೊಲ್ಲದೆ ಮಗನೇ. ಎಚ್ಚರ. ಲೇ ಬೀರ, ಏ ಕ್ರೂರ, ಈ ಬೀರ ಸಪ್ಪನ ಬ್ಯಾಳಿ ಬೀರ ಅಲ್ಲ, ಸಿಕ್ಕಂತೆ ಕುರಿ ಹಾಲು ಕುಡಿದು ಗಂಡದೆ ಬೆಳೆಸಿಕೊಂಡಿರುವ ಬೀರ. ಗೌಡ್ರ ಬರ್ರಿ ಇಲ್ಲಿ. ನಾನ ಬರ್ತೀನಿ ಅಂದ್ರೆ ಮತ್ತೆ ಯಾಕೆ ಅಲ್ರಿ ಗೌಡ್ರ, ಮಾತು ಬೆಳೆಸಿ ಯಾಕೆ ನಿಮ್ ಕೆಲಸ ಮಾಡ್ಕೋತೀರಿ? ಬರ್ರಿ, ಇಷ್ಟು ಮಾಡಿಬಿಡ್ರಿ ನಮ್ ಕೆಲಸ ಸಕ್ಸಸ್. ವೆರಿ ಗುಡ್ ಸೀತಾಪತಿ. ನೋಡ್ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡ್ರೆ ಈ ನಾಡಿನಲ್ಲಿ ನಿನ್ನನ್ನು ಯಾರು ಕೂಡ ಮುಟ್ಟಿ ಮಾತನಾಡಿಸದಂತಹ ಶ್ರೀಮಂತನನ್ನಾಗಿ ಮಾಡಿಬಿಡುತ್ತಾನೆ. ಯಾಕೆಂದ್ರೆ ಆ ಸರ್ಕಾರಿ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಜಮೀನು ನಿನ್ನದು ಅಲ್ಲ, ನನ್ನದು ಅಲ್ಲ. ನೀ ಈ ಸದ್ದ ಹೂ ಅಂತ ಮಾತು ಕೊಟ್ಟಿದ್ದ, ಆದ್ರ ಆ ನಂತರ ನಿನಗೆ ಎಷ್ಟು ಹಣ ಬೇಕು ಬಾಯ್ ಬಿಟ್ಟು ಕೇಳು. ಸದ್ಯ ಈಗ್ಲೇ ರೆಡಿ ಮಾಡಿ ಕೊಟ್ಬಿಡ್ತೀನಿ. MLA ಸಾಹೇಬ್ರಿ, ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ನನಗೊಂದು ತಿಳಿತಾ ಇಲ್ಲ. MLA ಸಾಹೇಬ್ರಿ, ಇಂಥದಕ್ಕೆಲ್ಲ ಅಳಬಾರ್ದಪ್ಪ. ಹಣ 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 ಮಾಡ್ಕೊಂಡು ಜಗದಲ್ಲಿ ನಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ನಿನ್ನ ದಡ್ಡ 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 ಅಂತಾರೆ. ಏ ಸೌಕಾರ, ನಿನ್ನ ಕೈಯಿಂದ ಲಂಚ ತಿಂದು ಈ ದನ ಕುರಿ ಮೇಸೋ ಗುಡ್ಡ ಹಾಳು ಮಾಡ್ಕೊಂಡು ಈ ರೈತರ ಭೂಮಿನ ನಿನ್ನ ಸತ್ತು ಮಾಡಾಕ ನಾ ಏನು ಲಂಚ ತಿನ್ನು ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸಡ್ಡಿಡಿದು ರೈತರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಸತ್ತ ಕುರಿಯನ್ನ ಹೊತ್ತು ಮೇಯಿಸುವ ಕುರುಬ ನಾನು.
ಏ ಬೀರ ಹುಚ್ಚ ರಂಗ ಎಚ್ಚರ ತಪ್ಪಿ ಮಾತಾಡಿ ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ಏ ಹುಡುಗ, ನಮ್ಮ ಗೌಡ್ರು ಹೇಳ್ದಂಗ ಹ್ಞೂ ಅನ್ನು. ಹ್ಞೂ ಅಂದೆ ಅಂದ್ರೆ ನಿನ್ನ ರೊಕ್ಕ ಉಳಿತಾವ, ನಿನ್ನ ಜೀವನ ಉಳಿತೈತಿ. ಏ ಸೀತಾಪತಿ, ಎಚ್ಚರದಿಂದ ಮಾತಾಡ್ಲಿ. ನನ್ನ ಹೆಣ ಹೋಗೋಕ್ಕಿಂತ ಮೊದಲು ನಿಮ್ಮ 3 ಮಂದಿ ಹೆಣ ತೆಗೆದಂತ ಚೆನ್ನಾಗಿ ಗೊತ್ತೈತಿ. ಅದು ಅಂದಿನ ವೀರ ಸಿಂಧೂರು ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣನ ಚರಿತ್ರೆಯ ಸ್ಫೂರ್ತಿಯಲ್ಲಿ ಬೆಳೆದ ಗಂಡು ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳೋಗಾಕ್ ಬಂದೀನಿ. ಆ ಭೂಮಿ ರೈತರ ಸತ್ತು, ಆ ಜಾಗ ಇಡೀ ದನ ಕುರಿ ದನಗಳ ಮೇಸೋ. ತಾಕತ್ತಿದ್ರೆ ಮುಟ್ಟಿ ನೋಡು, ಬರ್ತೀನಿ. ಶಿವ 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 ಶಂಕರ. ಸೀತಾಪತಿ, ಏನು ಸೊಕ್ಕಿನಿಂದ ಮಾತನಾಡಿ ಹಾದಲೇ ಆ ಬೀರ. ಹಾಕಲೇ ಇದಕ್ಕೊಂದು ಪ್ಲಾನ್. ಸೀತಾಪತಿ, ನೀ ಹಾಕಿದ ಪ್ಲಾನ್ ಹ್ಯಾಂಗ ಇರ್ಬೇಕಂದ್ರ ಸೀದಾವ ನಿನಗೆ ಶರಣಾಗಿರ್ಬೇಕ. ಕತ್ತಿಗೆ ವಯಸ್ಸಾದ್ರೂ ನಿನ್ಗೇನು ಬುದ್ಧಿ ಬರ್ಲಿಲ್ಲ ತಗೋಲೆ. ಗೌಡ್ರ ಬರಿಲ್ಲ. ಇಟ್ಟು ಮಾಡಿಬಿಡ್ರಿ ನಮ್ಮ ಪ್ಲಾನ್ ಸಕ್ಸಸ್. ಮುಂದೆ ನೋಡ್ರಿ ಅದನ್ನ. ಸೀತಾಪತಿ, ಆ ಬಡ ಬಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ? ಛೆ, ಛೆ, ಛೆ. ಸೀತಾ, ಇದು ನಿನ್ನ ಅಪಸ್ವರದ ಮಾತು. ಹಿಂಪಡೆದುಕೊಂಡು ಬಿಡು. ನಾನು ಯಾರು? ನೀವು MLA ನಾಡ್ಗೌಡ್ರ ಅಂತ ಎಲ್ಲರಿಗೂ ಗೊತ್ತೈತ್ರಿ ಗೌಡ್ರೆ. ಆದ್ರೆ ಮುಂದೊಂದಿನ ನಂದ ಮಾತು ನಡೆದು ಗೊತ್ತೀರಿ. ಯಾಕೆ ನಮಸ್ಕಾರ ಗೌಡ್ರೆ. ಓಹೋ, ರೈತ ನಾಯಕರ ಮಗ. ಬಾ ಮರಿ, ಏನ್ ಕೆಲಸ ಬೇಕಾಗಿತ್ತು ನನ್ನಿಂದ? ನಾನು IPS ಓದಬೇಕಂತ ಮಾಡಿದ್ದೆ ಸರ್. ನಿಮ್ಮಿಂದ ಸಹಾಯ ಬೇಕಾಗಿದೆ. ಗೌಡ್ರ ಬ್ಯಾಟ್ ತಾಣಾಗೆ ಬಂದು ಬಿತ್ರಿ. ಈಗ ಇವರ ಕೆಲಸ ಮಾಡಿ ಮುಂದೆ ಅದರ ಮಜಾ ನೋಡಿ ಗೌಡ್ರೆ. ಒಂದ್ಯಾಕೋ, ಇವರ 10 ಕೆಲಸ ಮಾಡ್ತೀನಿ. ಯಾಕೆಂದ್ರೆ ಈ ಶಶಿಧರ ನಮ್ಮ ಹುಡುಗ. ಓಹೋ, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ ಗೌಡ್ರೆ ನಿಮಗೆ? ಓದುವವರ ಮೇಲೆ ಅಭಿಮಾನ ತೋರಿಸುವುದು ಈ ಗೌಡನ ಹುಟ್ಟು ಗುಣ. ಹಾ, ಬನ್ನಿ ಒಳಗಡೆ ಎಲ್ಲಾನು ಮಾತಾಡೋಣ. ಹಾ, ಹಾಗೆ ಸೀತಾಪತಿ, ಆ ಡ್ಯಾನ್ಸರ್ನ ಕರೆಸೋ.
ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ದಂಡು ದಾಳಿಗಳ ಮಂಡಲ ಮಾಡಿದ ಗಂಡುಗೊಂಡೆದೆ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ.